ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ತುಳಸಿ ಎಲೆಯ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ. ಈ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನು ಬೇಕಾದರೂ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು. ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ತಂತ್ರವನ್ನು ನೀವು ಭಾನುವಾರದ ದಿನ ಅಥವಾ ಸೋಮವಾರದ ದಿನ ಮಾಡಬೇಕು. ಈ ಒಂದು ತಂತ್ರಕ್ಕೆ ಬಳಸುವ ತುಳಸಿ ಎಲೆ ನಿಮ್ಮ ಮನೆಯ ತುಳಸಿ ಎಲೆಯಾಗಿರಬಾರದು, ಅದು ದೇವಸ್ಥಾನದ ತುಳಸಿ ಎಲೆ ಆಗಿರಬೇಕು. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡುವುದಕ್ಕೆ 3 ತುಳಸಿ ಎಲೆಗಳು ಬೇಕಾಗುತ್ತದೆ. ಮೊದಲಿಗೆ ಒಂದು ತುಳಸಿ ಎಲೆಯನ್ನು ನಿಮ್ಮ ಎಡಗೈನ ಅಂಗೈ ಮೇಲೆ ಇಟ್ಟುಕೊಂಡು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಈ ಒಂದು ಮಂತ್ರವನ್ನು ಹೇಳಬೇಕು. ವೀಕ್ಷಕರೇ, ಇದೊಂದು ಬಹಳ ಪವರ್ಫುಲ್ ಶಕ್ತಿಶಾಲಿ ವಶೀಕರಣ ಮಂತ್ರವಾಗಿದೆ. ಆ ಮಂತ್ರ ಯಾವುದು ಎಂದರೆ ಓಂ ತಂತ್ರ ತುಳಸಿ ಸರ್ವ ಕಾರ್ಯ ಸಫಲ್ ಕುರು ಏವಂ ಸಾಮ್ನೆ ವಾಲೆ ಕಾ ನಾಮ್ ವಶ್ಯಂ ಕಾರಿಷ್ಯಾಮಿ. ನಾಮ ಅಂತ ಬರೆದಿರುವ ಜಾಗದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆದುಕೊಳ್ಳಬೇಕು. ವೀಕ್ಷಕರೇ, ಹಾಗೂ ಮಂತ್ರವನ್ನು ಪಠಿಸಬೇಕಾದರೆ ಅವರ ಹೆಸರಿನ ಜೊತೆಯೇ ಪಠಿಸಬೇಕು. ಹಾಗೂ ಈ ಮಂತ್ರವನ್ನು ನೀವು 251 ಬಾರಿ ಪಠಿಸಬೇಕು. ಈ ತಂತ್ರವನ್ನು ನೀವು 1 ಬಾರಿ ಮಾಡಿದರೆ ಸಾಕು. ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರು ಸಂಪೂರ್ಣವಾಗಿ ನಿಮ್ಮ ವಶವಾಗಿ ಬಿಡುತ್ತಾರೆ. ಮಂತ್ರವನ್ನು ಹೇಳಿ ಮುಗಿಸಿದ ಬಳಿಕ ನಿಮ್ಮ ಅಂಗೈನಲ್ಲಿ ಇದ್ದ 1 ತುಳಸಿ ಎಲೆಯನ್ನು ಕೆಳಗೆ ಇಡಬೇಕು. ನಂತರ ಮತ್ತೊಂದು ಎಲೆಯನ್ನು ನಿಮ್ಮ ಅಂಗೈ ಮೇಲೆ ಇಟ್ಟುಕೊಳ್ಳಬೇಕು. ಮತ್ತೊಮ್ಮೆ ನಾವು ಹೇಳಿದ ಮಂತ್ರವನ್ನು 251 ಬಾರಿ ಪಠಿಸಬೇಕು. ಆದರೆ ನಾಮ ಅಂತ ಬರೆದಿರುವ ಜಾಗದಲ್ಲಿ ಈ ಬಾರಿ ನಿಮ್ಮ ಹೆಸರನ್ನು ಬರೆದು ಜಪಿಸಬೇಕು. ಕೊನೆಯ ತುಳಸಿ ಎಲೆಯ ಮೇಲೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆದು ಇಟ್ಟುಕೊಳ್ಳಬೇಕು. ಹಾಗೂ ಅವರು ನಿಮ್ಮ ವಶವಾಗಲಿ ಎಂಬ ಸಂಕಲ್ಪವನ್ನು ಮಾಡಬೇಕು. ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರೇ ಆಗಿರಲಿ ಆದಷ್ಟು ಬೇಗ ನಿಮ್ಮ ಕೈವಶ ಆಗುತ್ತಾರೆ. ಈ ವಶೀಕರಣ ತಂತ್ರವನ್ನು ದಯವಿಟ್ಟು ಕೆಟ್ಟದ್ದಕ್ಕೆ ಬಳಸಬೇಡಿ, ಒಳ್ಳೆಯದಕ್ಕೆ ಬಳಸಿ. ಈ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.